ಟಣ್ ಟಣ ಟಣ್ ಅನ್ನೋ ಟಾಸ್ಕ್ ಅಂತೂ ಸಿಕ್ಕಾಪಟ್ಟೆ ಸೈಕ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಪ್ಪ ಏನು ಕ್ವೆಶನ್ಗಳು ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಥರ ಇದೆ. ಒಂದೊಂದಾಗೆ ನೋಡ್ತಾ ಹೋಗೋಣ ಯಾವ ಥರ ಕ್ವೆಶನ್ನ ಸೃಜನ್ ಅವರು ಹಂಸ ಅವ್ರಿಗೆ ಹಾಗೆ ಮಾನಸ ಅವ್ರಿಗೆ ಹಾಗೆ ಶಿಶಿರ್ ಅವ್ರಿಗೆ ಯಮುನಾ ಅವ್ರಿಗೆ ಕೇಳಿದ್ರು ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಶಾಕಿಂಗ್ ರಿಯಾಕ್ಷನ್ ಇಲ್ಲಿ ನೋಡ್ತಾ ಇದ್ದೀರಾ. ಒಂದೊಂದಾಗೆ ನೋಡ್ತಾ ಹೋಗೋಣ ಬನ್ನಿ. ಹಲೋ ಗೈಸ್, ನಮಸ್ತೆ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಒಂದು ಪ್ರೋಮೋ ರಿಲೀಸ್ ಆಗಿದೆ ಮಜಾ ಟಾಕೀಸ್ ಕಡೆಯಿಂದ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನಕ್ಕು ನಕ್ಕು ಹೊಟ್ಟೆ ಎಲ್ಲ ಹುಣ್ಣಾಗೋಗ್ಬೇಕು. ಸೊ ನೀವೆಲ್ಲ ನೋಡಿದ್ದೀರಾ ಬಿಗ್ ಬಾಸ್ ಸೀಸನ್ 11 ಆದಷ್ಟು ಬೇಗ ಮುಗಿದೋಯ್ತು. ಎಷ್ಟು ಬೇಗ ಮುಗೀತು ಅಂತಲೇ ಗೊತ್ತಾಗಿಲ್ಲ. ಅದಾದ ನಂತರ ಓಪನ್ ಆಗಿದ್ದು ಅಂದರೆ ಶುರುವಾಗಿದ್ದ ಶೋ ಯಾವುದಪ್ಪ ಅಂತ ಹೇಳಿದ್ರೆ ಮಜಾ ಟಾಕೀಸ್ ಸೀಸನ್ 2 ಶುರು ಆಯಿತು. ಅಲ್ಲಂತೂ ಸಿಕ್ಕಾಪಟ್ಟೆ ಕಾಮಿಡಿ ತುಳುಕ್ತಾನೆ ಇರುತ್ತೆ. ಯಾಕಪ್ಪ ಅಂತ ಹೇಳಿದರೆ ಇರೋ ಬರೋ ಎಲ್ಲ ಕಾಮಿಡಿ ಆ್ಯಕ್ಟ್ರೆಸ್ಗಳು ಈ ಒಂದು ಶೋ ಅಲ್ಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದಕ್ಕೋಸ್ಕರನೇ ಈ ಲೆವೆಲಿಗೆ ಈ ರೇಂಜಿಗೆ ಸದ್ದು ಮಾಡ್ತಾ ಇದೆ ಮಜಾ ಟಾಕೀಸ್ ಸೀಸನ್ 2. ಸೊ ಲಾಸ್ಟ್ ವಾರ ನಿಮಗೆಲ್ಲ ಖುಷಿ ಕೊಟ್ಟಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ತ್ರಿವ್ಯ ಫ್ಯಾನ್ಸ್ ಅಂತೂ ಎಂಜಾಯ್ ಮಾಡಿರ್ತೀರ. ಅವರಿಬ್ಬರು ಒಟ್ಟಿಗಿರೋದು ನೋಡೋಕ್ಕೆ ಖುಷಿ. ಅಷ್ಟು ತುಂಬ ಇಷ್ಟಪಡುವಂತಹ ಕಪಲ್ ಆಗಿದ್ದರು ಅವರು. ಬಿಗ್ ಬಾಸ್ ಮನೇಲಿರುವಾಗೂ ಅದೇ ರೀತಿ ಖುಷಿ ಕೊಟ್ಟಂತಹ ಕಪಲ್ ಯಾರಪ್ಪ ಅಂತ ಹೇಳಿದ್ರೆ ಅದು ತ್ರಿವ್ಯ ಜೋಡಿ. ಸೊ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿರ್ತಾರೆ ಮಜಾ ಟಾಕೀಸ್ಗೆ. ಅವರಿಬ್ಬರು ಎಂಟ್ರಿ ಕೊಟ್ಟಿದ್ದು, ಅಲ್ಲಿ ಕಾಮಿಡಿ ಮಾಡಿದ್ದು, ಅಲ್ಲಿ ಅವರಿಬ್ಬರು ಮಾತಾಡಿದ್ದು, ಸೃಜನ್ ಅವರ ಕಾಲು ಎಳೆದಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂಥರ ಕ್ಯೂಟಾಗಿ ಕಂಡು ಬಂದಂತಹ ಎಪಿಸೋಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಮಜಾ ಟಾಕೀಸ್ ಸೀಸನ್ 2 ಫಸ್ಟ್ ವೀಕಲ್ಲೇ ಅವ್ರನ್ನ ಕರೆಸ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇನ್ಯಾರಪ್ಪ ಬಂದರು ಬಿಗ್ ಬಾಸ್ ಮನೆಯಿಂದ ಮಜಾ ಟಾಕೀಸ್ ಸೀಸನ್ 2ಗೆ ಅಂತ ನೋಡೋದಾದರೆ ಇಲ್ಲಿ ಮಾನಸ ತುಕಾಲಿ ಅವರು ಬಂದಿದ್ದಾರೆ. ಅದಾದಮೇಲೆ ಶಿಶಿರ್ ಬಂದಿದ್ದಾರೆ. ನೆಕ್ಸ್ಟು ಹಂಸ್ ಅಂತ ಫೇಮಸ್ ಆಗಿರೋ ಜಗದೀಶ್ ಅವರ ಫ್ರೆಂಡ್ ಅಂತಲೇ ಹೇಳ್ಬೋದು, ಹಂಸ ಅವರು ಕೂಡ ಬಂದಿದ್ದಾರೆ. ಇವರಂತೂ ಸಿಕ್ಕಾಪಟ್ಟೆ ಈ ನಡುವೆ ಸೌಂಡ್ ಮಾಡಿದ್ರು. ಯಾವುದ್ರಲ್ಲಪ್ಪ ಅಂತ ಹೇಳಿದ್ರೆ ಒಂದು ಹನುಮಂತು ವಿಷಯಕ್ಕೆ ಇವರು ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಕ್ಷಮೆ ಕೂಡ ಕೇಳಿದ್ರು. ನಾನು ಯಾವುದೇ ಜನಾಂಗ ಅಥವಾ ಯಾವುದೇ ಒಂದು ಜಾತಿ ಬಗ್ಗೆ ಮಾತಾಡಿಲ್ಲ, ಆ ರೀತಿ ಎಲ್ಲ ಸಿಕ್ಕಾಪಟ್ಟೆ ಟ್ರೋಲ್ಗಾಗಿ ಅದಾದಮೇಲೆ ಕ್ಷಮೆ ಕೇಳಿ ಸಿಕ್ಕಾಪಟ್ಟೆ ಇವರು ಟ್ರೆಂಡಿಂಗಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹಾಗಾಗಿ ಇವರು ಕೂಡ ಇದೇ ಶೋಗೆ ಬಂದಿರೋದು ಸಖತ್ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಇಲ್ಲೇನಪ್ಪ ನಡೀತಾ ಇದೆ ಅಂತ ಇಲ್ಲೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಇದನ್ನೇನು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಏನು ಟಾಸ್ಕಪ್ಪ ಕೊಟ್ಟಿರೋದಿಲ್ಲಿ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಟಣ್ ಟಣ ಟಣ್ ಅನ್ನೋ ಒಂದು ಟೇಬಲ್ನ, ಅಂದರೆ ಟೇಬಲ್ ಟಣ್ ಟಣ ಟಣ್ ಅನ್ನಲ್ಲ, ಸೊ ಟಣ್ ಟಣ ಟಣ್ ಅನ್ನೋ ಒಂದು ಚಟುವಟಿಕೆ ಆ್ಯಕ್ಟಿವಿಟೀಸ್ನ ಮಾಡಿಸ್ಲಿಕ್ಕೋಸ್ಕರ ಅಲ್ಲಿ ಮಜಾ ಟಾಕೀಸಲ್ಲಿ ಒಂದು ಟೇಬಲ್ನ ಹಾಕ್ಸಿರ್ತಾರೆ. ಅಲ್ಲಿ ಯಮುನಾ ಅವ್ರನ್ನ ಹಂಸ ಅವ್ರನ್ನ ಒಂದು ಗುಂಪಾಗಿ ಮಾಡಿದ್ದಾರೆ. ಅದಾದಮೇಲೆ ಶಿಶಿರ್ ಅವ್ರನ್ನ ಮಾನಸ ತುಕಾಲಿ ಅವ್ರನ್ನ ಒಂದು ಕಡೆ ಗುಂಪಾಗಿ ನಿಲ್ಲಿಸಿದ್ದಾರೆ. ಸೊ ಅವರಿಬ್ಬರಿಗೆ ಒಂಥರ ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಥರ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಶಿಶಿರ್ ಅವ್ರಿಗೆ ಒಂದು ಕ್ವೆಶನ್ನ ಕೇಳ್ತಾರೆ ಸೃಜನ್ ಅವರು. ಅದು ಕಾಮಿಡಿ ಕ್ವೆಶನ್ಸ್, ಏನು ಸೀರಿಯಸ್ ಕ್ವೆಶನ್ಸ್ ಎಲ್ಲ ಏನಿಲ್ಲ, ಸಖತ್ ಫನಿ ಕ್ವೆಶನ್ಸ್ನ ಕೇಳ್ತಾರೆ. ಸೊ ಸಾಲಗಾರರಿಗೆ ಯಾರಾದರೂ ಸಾಲ ಮನೆ ಕೇಳೋಕ್ಕೆ ಬಂದ್ರಪ್ಪ ಅಂತ ಹೇಳಿದ್ರೆ ಅವರಿಗೆ ಇಮಿಡಿಯೇಟಾಗಿ ಕೊಡುವಂತಹ ರೀಸನ್ಗಳು ಯಾವ್ಯಾವುದು, ಒಂದು 5 ರೀಸನ್ನ ಪಟ ಅಂತ ಹೇಳ್ಬೇಕು. ಎಲ್ಲೂ ಲ್ಯಾಗ್ ಮಾಡೋಂಗಿಲ್ಲ, ಹ್ಞೂ ಅಂತ ಏನು ಹೇಳೋಂಗಿಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ನಾನು ಮನೇಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನನ್ನ ಹೆಂಡತಿ ಸತ್ತೋದ್ಲು ಅಂತ ಹೇಳ್ತಾರೆ. ಇದು ಒಂಥರ ಫನ್ನಿಯಾಗಿ ಸಖತ್ತಾಗಿ ಕಾಣಿಸ್ತು. ಅದಾದಮೇಲೆ ಇವ್ರಿಗೆ ಹಂಸ ಅವ್ರಿಗೆ ಕೇಳ್ತಾರೆ, ಯಾರಾದರೂ ಸಖತ್ತಾಗಿ ಸ್ಮಾರ್ಟಾಗಿರೋ ಹುಡುಗ ಕಂಡ ಅಂತ ಹೇಳಿದ್ರೆ ನಿಮ್ಮ ಎದುರುಗಡೆ ಅವನನ್ನು ಕರಿಬೇಕು, ಲೈನ್ ಹೊಡಿಬೇಕು ಅಂದರೆ ಯಾವ ಥರ ಅವನ್ನ ಕೂಗ್ತೀರಾ ಅಂತ ಹೇಳ್ಬಿಟ್ಟು ಅವರು ಶುಶು ಚೂಚು ಈ ಥರ ಎಲ್ಲ ಒಂಥರ ನಾಯಿ ಮರಿನ ಕರಿಯೋ ಥರ ಕರಿತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಅಲ್ಲಿ ಅವರ ಕಾಲು ಎಳಿತಾರೆ. ಸಿಕ್ಕಾಪಟ್ಟೆ ಫನಿಯಾಗಿದೆ ಅದು ಕೂಡ ಕ್ವೆಶನ್ನು. ಹಂಸ ಅವರ ಫನಿ ರಿಯಾಕ್ಷನ್ಸ್ಗಂತೂ ಎಲ್ಲರೂ ಬಿದ್ದು ನಗ್ತಾರೆ. ಸೊ ಅದಾದಮೇಲೆ ಇಲ್ಲಿ ಭಟ್ರು ಹ್ಯಾಂಡ್ಸಮ್ ಆಗಿ ಕೂತಿದ್ದಾರೆ, ಅವ್ರನ್ನೇ ಕರೀರಿ ಅಂತ ಹೇಳ್ಬಿಟ್ಟು ತಮಾಷೆ ಕಾಲು ಎಳಿತಾರೆ ಸೃಜನ್ ಅವರು. ಸೊ ಅದಾದಮೇಲೆ ಇನ್ನೊಂದೇನು ಕ್ವೆಶನ್ ಕೇಳ್ತಾರೆ ಹಂಸ ಅವ್ರ ಗುಂಪಿಗೆ ಅಂತ ಹೇಳಿದ್ರೆ, ಹಂಸ ಅವರೇ 5 ಥರ ಡಿಫ್ರೆಂಟಾಗಿ ಯಾವ ಥರ ಗೊರಕೆ ಹೊಡೆಯೋದು, ಗೊರಕೆ ಸೌಂಡ್ನ ತೋರಿಸ್ರಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವರು ಗೊರಕೆ ಹೊಡೆಯೋ ಸೌಂಡ್ಗಳನ್ನ ಒಂದು 3-4 ಥರ ಮಿಮಿಕ್ರಿ ಮಾಡಿ ತೋರಿಸ್ತಾರೆ. ಸೊ ಒಟ್ಟಾರೆ ಹೇಳ್ಬೇಕಂತಂದರೆ ಪ್ರೋಮೋ ಅಂತೂ ಸಖತ್ ಎನರ್ಜೆಟಿಕ್ ಆಗಿದೆ, ಸೂಪರ್ ಆಗಿದೆ. ಭಟ್ರಂತೂ ಬಿದ್ದು ನಕ್ಕು ಫುಲ್ಲು ಎನರ್ಜಿಯಿಂದ ತುಳುಕ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಅಲ್ಲಿರೋ ಆಡಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಆ ಶೋನ ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಿದ್ರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು.